ಹೊಸ ವರ್ಷದ ಸಂಭ್ರಮಕ್ಕೆ ಅನುಮತಿ ನಿರಾಕರಣೆಯ ಹಿನ್ನೆಲೆಯಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ರಸ್ತೆ ಸುತ್ತಮುತ್ತ ಪಬ್ಗಳು ಬಂದ್ ಆಗುತ್ತಾ? ಹಾಗಾದ್ರೆ ಹೊಸ ವರ್ಷದ ಸಂಭ್ರಮಕ್ಕೆ ಅನುಮತಿ ಇಲ್ಲ, ಅನುಮತಿ ನಿರಾಕರಿಸಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೋವಿಡ್ನ ಹಿನ್ನೆಲೆಯಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಸುತ್ತ ಪಬ್ಗಳು ಬಂದ್ ಆಗುತ್ತಾ? ಪಬ್ಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪಬ್ಗಳಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತಾದಾಗ ಪಬ್ಗಳನ್ನ ಬಂದ್ ಮಾಡುವಂತಹ ಒಂದು ಯೋಚನೆ ಬರ್ತಾ ಇದೆಯಾ ಹಾಗಾದ್ರೆ ಪಬ್ ಮಾಲೀಕರಿಗೆ? ಯಾಕಂದ್ರೆ ಪಬ್ಗಳಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ನೀಡಿದ್ರೆ ಸಮಸ್ಯೆ ಉಂಟಾಗುತ್ತೆ. ಇಕ್ಕಟ್ಟಾದ ಸ್ಥಳದಲ್ಲಿ ಹೆಚ್ಚು ಜನ ಸೇರೋದ್ರಿಂದ ಕೊರೋನಾ ಸಮಸ್ಯೆ ಹೆಚ್ಚಾಗಬಹುದು. ಒಬ್ಬರಿಗೆ ಕೊರೋನಾ ಇದ್ರೂ ಕೂಡ ಎಲ್ರಿಗೂ ಹರಡುವಂತಹ ಸಾಧ್ಯತೆ ಇರುತ್ತೆ. ಕೊರೋನಾ ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಪಬ್ಗಳಲ್ಲಿ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ. ಸರ್ಕಾರದಿಂದಲೇ ಈ ಒಂದು ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ತಜ್ಞರ ಸಲಹೆಯನ್ನು ಪಡ್ಕೊಂಡು ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ಸಾಮಾನ್ಯವಾಗಿ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಅಲ್ಲಿ ರಸ್ತೆಗಳಲ್ಲಿ ನಡೆಯುತ್ತೆ. ಅದಕ್ಕಂತೂ ಬ್ರೇಕ್ ಹಾಕಲಾಗಿದೆ. ಆದ್ರೆ ಪಬ್ಗಳಲ್ಲಿ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಯ ಹಂತದಲ್ಲಿದೆ. ಯಾಕಂದ್ರೆ ಪಬ್ಗಳಲ್ಲಿ ಅವಕಾಶ ಕೊಟ್ರೆ ಇಲ್ಲಿ ಇರುವಂತಹ ಕ್ರೌಡ್ಗೆಲ್ಲವೂ ಕೂಡ ಪಬ್ಗಳ ಒಳಗಡೆ ಸೇರ್ಕೊಳ್ಳುತ್ತೆ. ಜೊತೆಗೆ ಕೊರೋನಾ ಒಬ್ರಿಗಿದ್ರೂ ಕೂಡ ಎಲ್ರಿಗೂ ಹರಡುವಂತಹ ಅಪಾಯ ಇರುತ್ತೆ. ಹೀಗಾಗಿ ಪಬ್ಗಳನ್ನು ಕೂಡ ಬಂದ್ ಮಾಡಿಸುವಂತಹ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ರಸ್ತೆಗಳಲ್ಲಿ ಸೆಲೆಬ್ರೇಷನ್ಗೆ ಈಗ ಬ್ರೇಕ್ ಹಾಕಲಾಗಿದೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ. ಆದ್ರೆ ಈಗ ಪಬ್ಗಳಲ್ಲಿ ಅದಕ್ಕಿಂತ ಹೆಚ್ಚು ಜನ ಸೇರಬಹುದು ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಳಬಹುದು? ಪಬ್ಗಳನ್ನ ಕ್ಲೋಸ್ ಮಾಡುವ ತೀರ್ಮಾನ ಏನಾದ್ರೂ ಸರ್ಕಾರದ ಮುಂದಿದೆಯಾ? ಸುಮ್ಮನೆ ಈಗಾಗಲೇ ಕೋವಿಡ್ ಸಂಬಂಧಪಟ್ಟಂಗೆ ತಜ್ಞರು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇತ್ತೀಚೆಗೆ ಕೊರೋನಾ ಸೋಂಕಿತ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಂಥ ವೇಳೆಯಲ್ಲಿ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ನಲ್ಲಿ ಈ ರೀತಿಯ ಒಂದು ಸೆಲೆಬ್ರೇಷನ್ ಮಾಡಿದಾಗ ಕೋವಿಡ್ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ. ಅದಕ್ಕಿಂತ ಮುಖ್ಯವಾಗಿ ಪಬ್ಗಳಿಗೆ ನೀವು ಪರ್ಮಿಷನ್ ಕೊಟ್ರೆ ಇಕ್ಕಟ್ಟಾದಂತಹ ಜಾಗ ಇರುತ್ತೆ. ಆ ಒಂದು ಭಾಗದಲ್ಲಿ ಈ ಪಬ್ಗೆ ಬರುವಂತಹ ಯುವ ಪೀಳಿಗೆ ಇದೆ, ಎಲ್ಲರೂ ಕೂಡ ಕೋವಿಡ್ಗೆ ತುತ್ತಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನು ಕೂಡ ಬ್ಯಾನ್ ಮಾಡಿ ಅಂತ ಹೇಳಿ ಈಗಾಗಲೇ ಒಂದು ಮನವಿ ಕೂಡ ತಜ್ಞರಿಂದ ಹೋಗಿದ್ದು, ಆ ಮನವಿ ಕೂಡ ಈಗ ಸರ್ಕಾರ ಮುಂದೆ ಹೋಗಿದ್ದು, ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಪಬ್ಗಳಿಗೆ ಬ್ಯಾನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಸುಮ್ಮನೆ ಧನ್ಯವಾದ ಮುತ್ತಪ್ಪ. ಪಬ್ಗಳಲ್ಲಿ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪಬ್ಗಳಲ್ಲಿ ಕೂಡ ಕೊರೋನಾ ಸೋಂಕು ಹರಡುವಂತಹ ಭೀತಿ ಇರುತ್ತೆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ. ಯಾಕಂದ್ರೆ ಎಲ್ಲರೂ ಕೂಡ ಮತ್ತಲ್ಲಿ ತೇಲಾಡ್ತಾ ಇರ್ತಾರೆ, ಕ್ರೌಡ್ ಕೂಡ ಸಹಜವಾಗಿ ಜಾಸ್ತಿ ಇರುತ್ತೆ. ಹೊರಗಡೆಯಲ್ಲೂ ಕೂಡ ಸಂಭ್ರಮಾಚರಣೆಗೆ ಅವಕಾಶ ನಿರಾಕರಿಸಲಾಗಿದೆ. ಹೀಗಾಗಿ ಪಬ್ಗಳ ಒಳಗಡೆ ಜನ ಹೆಚ್ಚಾಗಿ ಸೇರುವಂತಹ ಸಾಧ್ಯತೆ ಇರುತ್ತೆ. ನಿಯಮ ಉಲ್ಲಂಘನೆ ಆಗುವಂತಹ ಸಾಧ್ಯತೆ. ಜೊತೆಗೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೊರೋನಾ ಏನು ಇಳಿಮುಖ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ನಂತರ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ. ಹೀಗಾಗಿ ಸರ್ಕಾರ ತಜ್ಞರ ಜೊತೆಗೆ ಈ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದು ಈ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ.